ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ 3.0. ಇವತ್ತಿನ ವಿಡಿಯೋದಲ್ಲಿ ನಾವು ಇಲ್ಲೊಂದು ಅಡಿಕೆ ತೋಟ ಹೊಡೆಯೋಕ್ಕೆ ಬಂದಿದ್ದೇವೆ. ನೋಡಿ ಯಾವ ರೀತಿ ಹೊಡೆದಿದೆ. ಟಿಲ್ಲರ್ ತೋರಿಸಿದ್ನಲ್ಲ, ಇವತ್ತು ಯಾರೋ ಒಂದು ಅಡಿಕೆ ತೋಟ ಹೊಡೆಯೋದಿತ್ತು ಫುಲ್ಲು. ಅಲ್ಲಿ ಆ ಕಡೆ ತಗರಿ ಗಿಡ ಹಾಕೋರೆ, ಇದು ಹೊಡೆದಿದ್ದೀವಿ. ಅಲ್ಲಿ ಇಷ್ಟು ಹೊಡೆದಿದ್ದೀವಿ ನೋಡಿ. ಹೊಡಿತಾ ಇದ್ದೀವಿ. ಮೊನ್ನೆ ತಾನೇ ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ವು. ಸೌಂಡ್ ಬರ್ತಿತ್ತು ಅಂತ ನೋಡಿದ್ರೆ ಇಂಜಿನ್ ಆಯಿಲ್ ಇರಲಿಲ್ಲ, ಈಗ ಚೇಂಜ್ ಮಾಡಿದ್ದೀವಿ. ನೀವು ನೋಡ್ಬೋದು ಅಡಿಕೆ ಮರಗಳು ಯಾವ ರೀತಿ ಅವೇ ಮೇಂಟೈನ್ ಮಾಡೋರು ಇವರು ಅಂತ. ನೀವು ಈ ಥರ ಅಡಿಕೆ ಮರಗಳಿಗೆ ಬುಡಕ್ಕೆ ಹಾಕ್ಬಾರ್ದು ಗೊಬ್ಬರನ. ಹಿಂಗೆ ಹಾಕಿದ್ರೆ ಬೇರೆ ಆಚೆಗೆ ಬಂದುಬಿಡ್ತವೆ. ಇದು ಸುಮ್ಮನೆ ಮರಗಳು ಹಾಳಾಗೋಯ್ತವೆ. ಒಂದು 2 ಅಡಿ ದೂಡ್ದಲ್ಲಿ ಹಾಕಬೇಕು. ಯಾರೋ ಗೊತ್ತಿಲ್ಲದಲ್ಲೇ ಹಾಕ್ಬಿಟ್ಟವ್ರು ಇವರು. ಇಲ್ಲಿ ಮೆಣಸಿನ ಗಿಡ ಹಾಕ್ತೀವಿ ಅಂದರು, ಅದಕ್ಕೆ ಹೇಳಿದರು ಉಳ್ತಿದ್ದು. ಅವರು ಸಸಿಗಳು ಮಾತ್ರ ಫೈನಾಗವೆ. ಇನ್ನೊಂದು ವರ್ಷ ಒಳ್ಳೆ ಇಳುವರಿ ಶುರುವಾಯ್ತದೆ. ನಾಳೆ ಒಂದೊಂದರೊಳಗೆಲ್ಲ ಬಂದದೆ. ಈ ಕಾಯಿ ಬಿಡೋಕ್ಕೆ ಶುರು ಆದಮೇಲೆ ಉಳುಮೆ ಮಾಡಬಾರ್ದು. ಮಾಡಿದ್ರೆ ಏನಾಗಲ್ಲ, ಆದರೆ ಬೇರು ಕೀಳಬಾರ್ದು ಅಷ್ಟೇ. ಮಣ್ಣು ನೋಡಿ ಯಾವ ಥರ ಫಲವತ್ತತೆ ಆಗಿದೆ. ನೋಡ್ಬೋದು ನಮ್ಮ 7HP ಟಿಲ್ಲರ್ ಹೆಂಗೆ ಹೊಡಿತಾ ಇದೆ ಅಂತ. ಅದೇ ಫೋರ್ಸಲ್ಲಿ ಹೊಡಿತಾ ಇದೆ. ಈಗಾಗಲೇ ಒಂದು 200 ಅವರ್ ಹೊಡೆದಿದೆ. 200 ಅವರ್ ಹತ್ರ ಹೊಡೆದ್ಬಿಟ್ಟಿದ್ದೀವಿ. ಎಲ್ಲ ಚಿತ್ರ ಎಳ್ಳೆಳ್ಳು ಥರ ಹೊಡೆದ್ಬಿಟ್ರೆ ಫುಲ್ ನುಣ್ಣಗೆ ಸೆತ್ತೆ ಎಲ್ಲ ಹೋಗ್ಬಿಡ್ತದೆ. ನೋಡಿ ಟಿಲ್ಲರ್ದು ಕಟ್ಟೆ ಆಗೋಯ್ತಿದ್ದು ಹೊಡೆದು ಇದು ವೆಲ್ಡ್ ಮಾಡಿಸ್ಕೊಂಬರ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.